SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ 2ಅನ್ನು ಬಿಡಿಸ್ತಾ ಇದ್ವಿ. 4 ಅಂಕದ ಪ್ರಶ್ನೆ ಬಿಡಿಸ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನು ನೋಡೋಣ. 35ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ. 2x + y = 6, x + y = 4. ಭಾಳ ಸಿಂಪಲ್. 4ಕ್ಕೆ 4 ತುಂಬ ಸುಲಭವಾಗಿ ನೀವು ತಗೋಬೋದು. ನೋಡಿ ಹೆಂಗೆ ಸುಲಭವಾಗಿ ಬಿಡಿಸ್ಬೋದು. ಫಸ್ಟ್ ಕೊಟ್ಟಿರೋ ಎರಡು ಸಮೀಕರಣ ನಾವು y ಬೆಲೆ ಕಂಡುಹಿಡಿಯೋ ರೂಪದಾಗ ಬರ್ಕೊಳ್ಳೋಣ. ಅಂದ್ರೆ y ಇಲ್ಲೇ ಇಟ್ಕೊತ್ತೆ ನಾನು. ಬಲಭಾಗದಲ್ಲಿ r ಐತಿ. ಈ +2x ಬಲಗಡೆ ಕಳಿಸಿರ -2x ಆಯ್ತು. ಅದೇ ಥರ ಇದನ್ನು y ಇಲ್ಲೇ ಇಟ್ಕೊಂಡು +x ಬಲಗಡೆ ಕಳಿಸಿರ -x ಆಯ್ತು. ಇವಾಗ x ಇದ್ದಲ್ಲೇ ನಾನು 0 ತುಂಬ್ತಾನೆ. ಈ ಸಮೀಕರಣದೊಳಗೆ x ಇದ್ದಲ್ಲಿ 0 ತುಂಬಿದ್ರೆ ಏನಾಗುತ್ತೆ? 2 × 0 0. 6 0 ಕಳೆದ್ರೆ 6 ಬರ್ತೈತಿ. x ಇದ್ದಲ್ಲಿ 1 ತುಂಬ್ತಾನೆ. 2 1 2. 6 2 ಕಳೆದ್ರೆ 4. x ಇದ್ದಲ್ಲಿ 2 ತುಂಬ್ತಾನೆ. 2 4. 6 4 ಕಳೆದ್ರೆ 2. x ಇದ್ದಲ್ಲಿ 3 ಇಟ್ಟರೆ ಏನಾಗ್ತದೆ? 2 3 6. 6 6 ಕಳೆದ್ರೆ 0. ಒಂದು ಕೋಷ್ಟಕ ರೆಡಿ ಮಾಡಿದ್ರೆ 1 ಅಂಕ. ಇನ್ನೊಂದು ಕೋಷ್ಟಕ ರೆಡಿ ಮಾಡೋಣ. ಅಂದರೆ ಇನ್ನೊಂದು ಸಮೀಕರಣದ್ದು. ಇಲ್ಲಿ ಕೂಡ x ಇದ್ದಲ್ಲೇ ಫಸ್ಟ್ 0 ಇಡೋಣ. ಏನಾಗ್ತದೆ? 4 0 ಕಳೆದ್ರೆ 4 ಬರ್ತೈತಿ. 1 ಇಟ್ಟರೆ 4 1 ಕಳೆದ್ರೆ 3. 2 ಇಟ್ಟರೆ 4 2 ಕಳೆದ್ರೆ 2. 3 ಇಟ್ಟರೆ 4 3 ಕಳೆದ್ರೆ 1. ಎಸ್, ಈ ಥರ ಬಂತು. ಫಸ್ಟ್ ಸ್ಕೇಲನ್ನು ಬರೀಬೇಕು. ಸ್ಕೇಲ್ × 1 ಸೆಂಟಿಮೀಟ್ರ್ = ಹೈಯೆಸ್ಟ್ ಇರೋದು x ಬೆಲೆ 3 ಇರೋದ್ರಿಂದ 1 ಸೆಂಟಿಮೀಟ್ರ್ = 1 ಮೂಲಮಾನ ಅಥವಾ 1 ಯೂನಿಟ್ ಅಂತ ಬರ್ಕೊಳ್ಳೋಣ. y ಬೆಲೆ ಹೈಯೆಸ್ಟ್ 6 ಐತಿ. ಹಾಗಾಗಿ ಇಲ್ಲಿ ತೀರಾ ದೊಡ್ಡ ಬೆಲೆ ಇದ್ರಷ್ಟ 1 ಸೆಂಟಿಮೀಟ್ರ್ = 2 ಮೂಲಮಾನ 5 ಮೂಲಮಾನ ತೊಗೋಬೇಕು. ಇಲ್ಲಿ ಭಾಳ ಚಿಕ್ಕ ಬೆಲೆ ಇರೋದ್ರಿಂದ 1 ಸೆಂಟಿಮೀಟ್ರ್ = 1 ಮೂಲಮಾನ ಅಥವಾ 1 ಯೂನಿಟ್ ಅಂತ ಬರ್ಕೊಳ್ಳೋಣ. ಈಗ ಈ ಸ್ಕೇಲನ್ನು ಬೆಳೆಸ್ಕೊಂಡು ನಾವು ಫಸ್ಟ್ ಏನು ಮಾಡ್ಬೇಕಂದ್ರೆ, ಗ್ರಾಫಿನ ಅತ್ಯಂತ ಮಧ್ಯಭಾಗದಲ್ಲಿ y ಅಕ್ಷ ಹೇಳೇನು. ಫಸ್ಟ್ ಇದು y. x ಅಕ್ಷ ಎಲ್ಲಿಗೆ ಎಳಿಬೇಕಂದ್ರೆ, ಸಪೋಸ್ ನಾ ಇಲ್ಲಿಗೆ ಹೇಳಿದ್ರೆ ಏನಾಗ್ತದಂದ್ರೆ, ಇದರ ಮೇಲ್ಭಾಗದಲ್ಲಿ ಕನಿಷ್ಠ 6 ಗೆರೆಗಳು ಬರಬೇಕು. ಯಾಕಂದ್ರೆ ಹೈಯೆಸ್ಟ್ y ಬೆಲೆ 6 ಐತಿ. ಹಾಗಾಗಿ ಮೇಲೆ ಕನಿಷ್ಠ 6 ಗೆರೆಗಳು ಬರುವಂಗೆ 1 2 3 4 5 6 ಒಂದು 6 ಬರುವಂಗೆ ನಾವೇನು ಮಾಡೋಣ, ಸ್ವಲ್ಪ ಕೆಳಭಾಗದಲ್ಲಿ x ಅಕ್ಷ ಹೇಳೋಣ. x ಡ್ಯಾಶ್ ಇಷ್ಟು x ಅಕ್ಷ y ಅಕ್ಷ ಹೇಳಿದ್ಮೇಲೆ ಏನು ಮಾಡೋಕ್ಕಂದ್ರೆ, ಸ್ಕೇಲ್ ಪ್ರಕಾರ ಬೆಲೆ ಗುರುತಿಸ್ತಾ ಹೋಗ್ಬೇಕು. ಇದು 1 2 3 4, ಈ ಕಡೆ -1 -2 -3 -4. x ಅಕ್ಷದ ಮೇಲ್ಭಾಗದಲ್ಲಿ y ಬೆಲೆ ಪ್ಲಸ್ ಒಳಗಿರ್ತಾವೆ. +1 +2 +6 ಹೈಯೆಸ್ಟ್ ಐತಿ. 1 ಜಾಸ್ತಿ ಬರ್ಕೊಳ್ಳೋಣ. x ಅಕ್ಷದ ಕೆಳಭಾಗದಲ್ಲಿ y ಬೆಲೆಗಳು ಮೈನಸ್ನ ಇರ್ತವೆ. -1 -2 -3 ಈ ಥರ ಮುಂದುವರಿತಾ ಹೋಗುತ್ತೆ. ಈ ಕೋಷ್ಟಕ ಬಳಸ್ಕೊಂಡು ನಾವು ಬೆಲೆ ಗುರುತಿಸ್ತಾ ಹೋಗೋಣ. x ಬೆಲೆ 0 ಇದ್ದ ಫಸ್ಟ್ 1ನೇ ಸಮೀಕರಣದ ನಾವು ಕೋಷ್ಟಕ ಬಳಸಿ ನಕ್ಷೆ ರಚಿಸೋಣ. x ಬೆಲೆ 0 ಇದ್ದ y ಬೆಲೆ 6. x ಬೆಲೆ 0 ಅಂದರೆ ಇಲ್ಲಿ, y ಬೆಲೆ 6 ಇಲ್ಲಿ ಬಿಂದು ಗುರುತಿಸ್ಬೇಕು. ಈ ಬಿಂದು ಕಾಣಲಿ ಅಂತೇಳಿ ನಾನು ಏನು ಮಾಡ್ತಾನೆ, ಸರ್ಕಲ್ ಹಾಕ್ತಾನೆ ಈ ಥರ. ನೆಕ್ಸ್ಟ್ x ಬೆಲೆ 1 ಇದ್ದಾಗ y ಬೆಲೆ 4. x ಬೆಲೆ 1 ಇದ್ದಾಗ y ಬೆಲೆ 4 ಇಲ್ಲಿ ಬರ್ತೈತಿ. x ಬೆಲೆ 2 ಇದ್ದಾಗ y ಬೆಲೆ 2. x ಬೆಲೆ 2 ಇದ್ದಾಗ y ಬೆಲೆ 2. x ಬೆಲೆ 3 ಇದ್ದಾಗ y ಬೆಲೆ 0. x ಬೆಲೆ 3 ಇದ್ದಾಗ y ಬೆಲೆ 0 ಅಂದರೆ x ಅಕ್ಷದ ಮೇಲೆ ಇರ್ತೈತೆ ಅದು. ಈ 4 ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ಬರುವಾಗೆ ಸ್ಕೇಲ್ನ ಸಹಾಯದಿಂದ ಏನು ಮಾಡ್ಬೇಕು, ಒಂದು ಸರಳ ರೇಖೆ ಎಳಿಬೇಕು. ಸಾಧ್ಯ ಆದಷ್ಟು ಈ ಸರಳ ರೇಖೆ ಉದ್ದ ಎಳಿಬೇಕು. ಈಗ ಒಂದು ಸಮೀಕರಣದ ನಕ್ಷೆ ಹೇಳಿದ್ವಿ. ನೆಕ್ಸ್ಟ್ ಇನ್ನೊಂದು ಸಮೀಕರಣದ ನಕ್ಷೆ ನೋಡಿ. 2ನೇ ಸಮೀಕರಣದ x ಬೆಲೆ 0 ಇದ್ದ y ಬೆಲೆ 4. x ಬೆಲೆ 0 ಇದ್ದ y ಬೆಲೆ 4 ಅಂದ್ರೆ ಇಲ್ಲಿ ಬರ್ತೈತಿ. x ಬೆಲೆ 1 ಇದ್ದ y ಬೆಲೆ 3. x ಬೆಲೆ 1 ಇದ್ದ y ಬೆಲೆ 3. x ಬೆಲೆ 2 ಇದ್ದ y ಬೆಲೆ 2. x ಬೆಲೆ 2 ಇದ್ದ y ಬೆಲೆ 2 ಇಲ್ಲಿ ಬಂದೈತೆ ಆಲ್ರೆಡಿ. x ಬೆಲೆ 3 ಇದ್ದ y ಬೆಲೆ 1. x ಬೆಲೆ 3 ಇದ್ದ y ಬೆಲೆ 1 ಇಲ್ಲಿ ಬರ್ತೈತಿ. ಅಂದರೆ ಈ 4 ಬಿಂದುಗಳು ಒಂದೇ ರೇಖೆ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ಸೇರಿಸ್ಬೇಕು. ಈಗ ಎರಡೂ ಸರಳ ರೇಖೆಗಳು ಪರಸ್ಪರ ಛೇದಿಸಿದ್ವು. ಇಲ್ಲಿ ಅಂದರೆ ಇಲ್ಲಿ ಛೇದಿಸಿದ್ವು. ಇಷ್ಟ ಮಾಡಿದ್ರೆ ನಿಮಗೆ 3 ಅಂಕ ಸಿಗ್ತಾವೆ. ಈ ಛೇದನ ಬಿಂದುವನ್ನು x ಅಕ್ಷಕ್ಕೂ y ಅಕ್ಷಕ್ಕೂ ಕೂಡಿಸಿ x ಬೆಲೆ ಎಷ್ಟಾಗುತ್ತೆ y ಬೆಲೆ ಎಷ್ಟಾಗುತ್ತೆ ಅನ್ನೋದು ಬರೀಬೇಕು ಈ ಥರ.
ಲಂಬ ಇಡಬೇಕು. ಆ ಛೇದನ ಬಿಂದುವನ್ನು ಎಕ್ಸ್ ಎಕ್ಸಿಕ್ಕೆ ವೈ ಎಕ್ಸಿಕ್ಕೆ ಲಂಬವಾಗಿ ಕೂಡಿಸಿದ್ರೆ ಅಲ್ಲಿ ಯಾವ ಬೆಲೆ ಇರ್ತಾವೆ ಅವೇ ಎಕ್ಸ್ ಮತ್ತು ವೈ ಬೆಲೆ ಆಗಿರ್ತಾವೆ. ಇಲ್ಲಿ ಎಕ್ಸ್ ಬೆಲೆ ಎಷ್ಟೈತಿ 2, ವೈ ಬೆಲೆ 2 ಐತಿ. ಅಂದ್ರೆ ನಾವು ಸಮೀಕರಣ ಬಿಡಿಸ್ಲಾರ್ದನ ಬರೀ ಜಸ್ಟ್ ಗ್ರಾಫ್ ಮೂಲಕನೇ ಏನು ಮಾಡಿದ್ವಿ ಅಂದ್ರೆ ಈ ಸಮೀಕರಣ ಬಿಡಿಸಿದ್ವಿ, ಬೆಲೆ ಕಂಡುಹಿಡಿದ್ವಿ. ಸ್ವಲ್ಪ ಇದು ನಾವು ಮಾಡಿದ್ರೆ ಕರೆಕ್ಟ್ ಐತಿಲ್ಲ ಕಂಡುಹಿಡಿಬೇಕಾದ್ರೆ ಎಕ್ಸ್ ಇದ್ದಲ್ಲಿ 2 ಇಡ್ರಿ, 2 2 4 2 6. ಇಲ್ಲಿ ಎಕ್ಸ್ ಇದ್ದಲ್ಲೇ 2, ವೈ ಇದ್ದಲ್ಲಿ 2 2 4 ಅಂದರೆ ನಾವು ಕಂಡುಹಿಡಿದು ಕರೆಕ್ಟ್ ಆಯ್ತಂತ. ಇಷ್ಟು ಮಾಡಿ ನಿಮಗೆ ಸುಲಭವಾಗಿ 4ಕ್ಕೆ 4 ಅಂಕಗಳು ಸಿಗ್ತಾವೆ. 36ನೇ ಪ್ರಶ್ನೆ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಭಾಗಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ. ಇದು ನೋಡಿ, ಬಾಕೋಬಾ ಸಮರೂಪತೆ ನಿರ್ಧಾರಕ ಗುಣ ಇದೆ. ಬಾಕೋಬಾ ಈ ಪ್ರಮೇಯ ಕೇಳಂಗಿಲ್ಲ ಅಂತ ಅಂದ್ಕೊಂಡಿದ್ವಿ, ನೋಡಿ ಕೇಳಿದ್ದಾರೆ ಈ ಸರಿ. ಇದನ್ನು ಕೂಡ ನಾವು ಪರೀಕ್ಷೆಗೆ ಕನ್ಸಿಡರ್, ಬಾಕೋಬಾ ಆಗಿರ್ಬೋದು ಬಾಬಾಬಾ ನಿರ್ಧಾರಕ ಗುಣ ಎರಡನ್ನೂ ಕೂಡ ಪರೀಕ್ಷೆಗೆ ಕನ್ಸಿಡರ್ ಮಾಡ್ಕೋಬೇಕು. ಯಾವ ಥರ ತಾರ್ಕಿಕವಾಗಿ ಸಾಧಿಸೋದು ನೋಡ್ತಾ ಹೋಗೋಣ. ತಾರ್ಕಿಕವಾಗಿ ಸಾಧಿಸ್ಬೇಕಾದ್ರೆ ಫಸ್ಟ್ ದತ್ತೊಳಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ಎರಡು ತ್ರಿಭುಜಗಳಲ್ಲಿ ಬಾಕೋಬಾ ನಿರ್ಧಾರಕ ಗುಣ ಅಂದ್ರೆ ಫಸ್ಟ್ ನೆನಪು ಮಾಡ್ಕೊಳ್ಳೋಣ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಒಂದು ಕೋನ ಮತ್ತೊಂದು ತ್ರಿಭುಜದ ಅನುರೂಪ ಕೋನಕ್ಕೆ ಸಮನಾಗಿದ್ದು ಈ ಕೋನವನ್ನು ಉಂಟು ಮಾಡುವಂಥ ಎರಡು ಬಾಹುಗಳು ಯಾವುವು ಎ ಬಿ ಡಿ ಎ ಸಿ ಡಿ ಎಫ್. ಇವು ಒಂದು ಕೋನ ಸಮ ಇರೋದು, ಉಳಿದ ಈ ಕೋನವನ್ನು ಉಂಟು ಮಾಡುವ ಎರಡು ಬಾಹುಗಳು ಅದರ ಅನುರೂಪ ಬಾಹುಗಳ ಜೊತೆ ಸಮಾನುಪಾತ ಹೊಂದಿದ್ರೆ ಈ ಎರಡೂ ತ್ರಿಭುಜಗಳು ಸಮರೂಪಿ ಆಗಿರ್ತವೆ ಅಂತೇಳಿ ಸಾಧಿಸೋದು ಬಾಕೋಬಾ ನಿರ್ಧಾರಕ ಗುಣ. ಈಗ ಫಸ್ಟ್ ನಾವು ಏನು ಬರ್ಕೊಳ್ಳೋಣ ಅಂದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಕೋನ್ ಎ ಇಸ್ ಈಕ್ವಲ್ ಟು ಕೋನ್ ಡಿ ಒಂದು ಕೋನ ಸಮ ಇರ್ತೈತಿ. ಈ ಕೋನವನ್ನು ಉಂಟು ಮಾಡೋ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ. ಎ ಬಿ ಅಪಾನ್ ಡಿ ಎ ಸಿ ಅಪಾನ್ ಡಿ ಎಫ್. ಇದು ದತ್ತ. ಇನ್ನು ಸಾಧನೀಯ ಭಾಳ ಸಿಂಪಲ್. ಸಾಧನೀಯ ಏನು ಸಾಧಿಸ್ಬೇಕಂದ್ರೆ ಇವು ಎರಡು ತ್ರಿಭುಜ ಸಮರೂಪಿ ಅಂತೇಳಿ ಸಾಧಿಸ್ಬೇಕು. ಅಂದ್ರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಅಂತೇಳಿ ಸಾಧಿಸ್ಬೇಕು. ಎಸ್. ರಚನೆ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಎ ಬಿ ಎಷ್ಟೈತಲ್ಲ, ರಚನೆ ಏನು ಮಾಡ್ಕೋಬೇಕಂದ್ರೆ ಎ ಬಿ ಈಕ್ವಲ್ ಟು ಡಿ ಪಿ ಆಗುವಂತೆ, ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ, ಡಿ ಇ ಮತ್ತು ಡಿ ಎಫ್ಗಳ ಮೇಲೆ ಪಿ ಮತ್ತು ಕ್ಯೂ ಬಿಂದು ಸೇರಿಸಿ ಪಿ ಕ್ಯೂ ಸೇರಿಸಿ ಅದನ್ನು ಬರೆಯೋಣ. ಎ ಬಿ ಈಕ್ವಲ್ ಟು ಡಿ ಪಿ, ಎ ಬಿಗೆ ಡಿ ಪಿ ಸಮ ಆಗುವಂಗೆ, ಎ ಸಿಗೆ ಡಿ ಕ್ಯೂ ಸಮ ಆಗುವಂಗೆ, ಡಿ ಇ ಮತ್ತು ಡಿ ಎಫ್ಗಳ ಮೇಲೆ ಪಿ ಮತ್ತು ಕ್ಯೂ ಬಿಂದು ಗುರಿಸಿ ಪಿ ಕ್ಯೂ ಸೇರಿಸಿ. ಇದು ರಚನೆ. ಇನ್ನು ಸಾಧನೆ, ಇಲ್ಲಿ ಫಸ್ಟ್ ಎರಡು ತ್ರಿಭುಜ ಏನು ಕಾಣ್ತಾ ಇದ್ದಾರೆ ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ಸರ್ವಸಮ ಅಂತೇಳಿ ಸಾಧಿಸೋಣ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಏನೇನು ಸಮ ಐತಿ ಬರ್ಕೊಳ್ಳೋಣ. ನೋಡಿ, ಕೋನ್ ಎ ಇಸ್ ಈಕ್ವಲ್ ಟು ಕೋನ್ ಡಿ ಐತ, ಅವರ ದತ್ತೊಳಗೆ ಹೇಳಿದ್ದಾರೆ ಕೋನ್ ಎ ಇಸ್ ಈಕ್ವಲ್ ಟು ಕೋನ್ ಡಿ, ಕಾರಣ ದತ್ತ. ನೆಕ್ಸ್ಟ್ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ. ನೆಕ್ಸ್ಟ್ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಇವು ಸಮ ಆಗುವಂಗನ ರಚನೆ ಮಾಡಿದ್ದೀವಿ, ಕಾರಣ ರಚನೆ. ನೋಡಿರಿ, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಆಗುವಂಗೆ, ಎ ಸಿ ಇಸ್ ಈಕ್ವಲ್ ಡಿ ಕ್ಯೂ ಆಗುವಂಗೆ ರಚನೆ ಮಾಡಿ, ಕಾರಣ ರಚನೆ. ಈಗ ಎರಡು ತ್ರಿಭುಜದೊಳಗೆ ಎರಡು ಬಾಹು ಒಂದು ಕೋನ, ಎರಡು ಬಾಹು ಒಂದು ಕೋನಕ್ಕೆ ಸಮ ಆಯಿತು. ಬಾಕೋಬಾ ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜ ಸರ್ವಸಮ ಅದು. ದೇರ್ಫೋರ್ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ. ಕಾರಣ ಏನು ಬರೀಬೇಕು? ಬಾಕೋಬಾ ಸಿದ್ಧಾಂತ. ಬಾಕೋಬಾ ಸಿದ್ಧಾಂತದ ಪ್ರಕಾರ ಇವು ಎರಡು ತ್ರಿಭುಜ ಏನಾದವು ಸರ್ವಸಮ ಅದು. ಇವು ಎರಡು ತ್ರಿಭುಜ ಸರ್ವಸಮ ಆದರೆ ಈ ತ್ರಿಭುಜದ ಪ್ರತಿಯೊಂದು ಅನುರೂಪ ಅಂಶ ಇದಕ್ಕೆ ಸಮ ಇರ್ತೈತೆ. ಅಂದರೆ ಕೋನ್ ಬಿಗೆ ಕೋನ್ ಪಿ, ಕೋನ್ ಸಿಗೆ ಕೋನ್ ಕ್ಯೂ ಸಮ ಆಕೈತಿ. ಕೋನ್ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಪಿ, ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಕ್ಯೂ. ಕಾರಣ ಏನು? ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಸಮ ಇರ್ತಾವೆ. ದತ್ತ ಏನು ಕೊಟ್ಟಿದ್ರು ಅಂದರೆ ಎ ಬಿ ಅಪಾನ್ ಡಿ ಇ ತಗೋತಾನೆ ಆ್ಯಸ್ ಇಟ್ ಈಸ್. ಎ ಬಿ ಅಪಾನ್ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಅಪಾನ್ ಡಿ ಎಫ್ ಅಂತ ಕೊಟ್ಟಿದ್ದಾರೆ. ಈಗ ನಾ ಎ ಬಿ ಇದ್ದಲ್ಲಿ ಏನು ತುಂಬ್ತಾನೆ? ಡಿ ಪಿ ತುಂಬ್ತಾನೆ. ಡಿ ಪಿ ಅಪಾನ್ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಇದ್ದಲ್ಲೇ ಡಿ ಕ್ಯೂ ಅಪಾನ್ ಡಿ ಎಫ್. ಯಾಕಂದ್ರೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಇರ್ತೈತಿ, ಎ ಸಿ ಇಸ್ ಈಕ್ವಲ್ ಡಿ ಕ್ಯೂ ಆಗೋಂಗೆ ರಚನೆ ಮಾಡಿದ್ವಿ, ಕಾರಣ ರಚನೆ ಅಂತ ಬರೆದ್ರೆ ನಡೀತೈತಿ. ಎಸ್. ಇವಾಗ ಏನಾಯ್ತು?
ಇದನ್ನು ನೀವು ಚಿತ್ರದೊಳಗೆ ಅಬ್ಸರ್ವ್ ಮಾಡಿರಿ. ಈಗ ಯಾವುದೋ ಡಿ ಇ ಎಫ್ ತ್ರಿಭುಜದೊಳಗೆ ಡಿ ಪಿ ಅಪ್ ಆನ್ ಡಿ ಇ, ಡಿ ಕ್ಯೂ ಅಪ್ ಆನ್ ಡಿ ಎಫ್ ತೇಲ್ಸ್ ಪ್ರಮೇಯದ ಪ್ರಕಾರ ಏನಾಯ್ತಂದ್ರೆ ಒಂದು ಬಾಹು ತ್ರಿಭುಜದಲ್ಲಿ ಒಂದು ಬಾಹು ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಿದ್ರೆ ಅದು ಮೂರನೇ ಬಾಹುಗೆ ಏನಾಕತಿ ಸಮಾಂತರ ಆಗ್ತೈತಿ. ಹಾಗಾಗಿ ತೇಲ್ಸ್ ವಿಲೋಮ ಪ್ರಮೇಯದ ಪ್ರಕಾರ ತೇಲ್ಸ್ ಪ್ರಮೇಯದ ಪ್ರಕಾರ ಏನು, ಈ ಬಾಹು ಇದನ್ನು ಸಮಾನುಪಾತದಲ್ಲಿ ವಿಭಾಗಿಸಿದ್ರೆ ಏನಾಕತಿ ಪಿ ಕ್ಯೂಗೆ ಇ ಎಫ್ ಸಮಾಂತರ ಆಗತ್ತೆ. ಪಿ ಕ್ಯೂ ಸಮಾಂತರ ಇ ಎಫ್ ಆಗುತ್ತೆ. ಇದಕ್ಕಿದು ಸಮಾಂತರ ಆಯಿತು. ಯಾಕೆ ಸಮಾಂತರ ಆಯ್ತು? ತೇಲ್ಸ್ ಪ್ರಮೇಯ ಪ್ರಕಾರ ಇವೆರಡು ಸಮಾನುಪಾತದಲ್ಲಿದ್ದರೆ ಇದು ಆಟೋಮೆಟಿಕ್ಲಿ ಈ ಬಾಹು ಇದಕ್ಕೆ ಸಮಾಂತರ ಇರ್ತದೆ ಅಂತ ಹೇಳ್ತದೆ. ಹಾಗಾಗಿ ಇದಕ್ಕಿದು ಸಮಾಂತರ ಆಯಿತು. ಈಗ ನೀವು ಮತ್ತೊಂದು ಕಾನ್ಸೆಪ್ಟ್ ಏನಂದ್ರೆ, ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮ ಇರ್ತವೆ. ಅಂದರೆ ಆಟೋಮೆಟಿಕಲಿ ಏನಾಯ್ತು, ಈಗ ಕೋನ್ ಪಿ ಇಸ್ ಈಕ್ವಲ್ ಟು ಕೋನ್ ಇ ಆಯಿತು, ಕೋನ್ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಫ್ ಆಯಿತು. ಸಮೀಕರಣ 2 ನಾನು ಬಿಗೆ ಪಿ, ಈ ಬಿ 50 ಡಿಗ್ರಿ ಐತೆ ಅಂತ ತಿಳ್ಕೊರಿ. ಸಪೋಸ್ ಬಿಗೆ ಪಿ ಸಮ ಆಯ್ತಂದ್ರೆ ಇದು 50 ಡಿಗ್ರಿ ಆಕತಿ, ಪಿಗೆ ಇ ಸಮ ಆಕತ್ತಂದ್ರೆ ಇದು 50 ಡಿಗ್ರಿ ಆಕತಿ. ನೆಕ್ಸ್ಟ್ ಸಿಗೆ ಕ್ಯೂ ಸಮ ಐತಿ, ಸಿ 60 ಡಿಗ್ರಿ ಐತೆ ಅಂತ ತಿಳ್ಕೊರಿ. ಆವಾಗ ಕ್ಯೂ ಕೂಡ 60 ಡಿಗ್ರಿ ಆಕತಿ, ಕ್ಯೂಗೆ ಇ ಸಮ ಆಕತಿ ಅಂದ್ರೆ ಇದು 60 ಡಿಗ್ರಿ ಆಕತಿ. ಅಂದ್ರೆ ಈ ಕೋನಕ್ಕೆ ಈ ಕೋನ ಸಮ, ಇದಕ್ಕಿದು ಸಮ ಆಯ್ತು. ಅಂದ್ರೆ ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ನೇರವಾಗಿ ಏನು ತೀರ್ಮಾನಕ್ಕೆ ಬರ್ಬೋದು ನಾವು, ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಇ. ನೆಕ್ಸ್ಟ್ ಮತ್ತು ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಎಫ್, ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಎಫ್. ಅಂದರೆ ಈ ಎ ಬಿ ಸಿ ಮತ್ತು ಡಿ ಎಫ್ ತ್ರಿಭುಜಗಳಲ್ಲಿ 3 ಕೋನ ಸಮ ಅದು. ಕೋನ್ ಎ, ಕೋನ್ ಡಿ, ಕೋನ್ ಬಿ, ಕೋನ್ ಇ, ಕೋನ್ ಸಿ, ಕೋನ್ ಎಫ್ ಸಮಕೋನೀಯಗಳಾಗಿವೆ. ಸಮಕೋನೀಯಾಗಿದ್ರೆ ಏನಕತಿ ಆಟೋಮೆಟಿಕಲಿ ಸಮಕೋನೀಯವಾಗಿರೋ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ, ಸಮಕೋನೀಯಗಳಾಗಿವೆ. ನೇರವಾಗಿ ನಾವು ದೇರ್ಫೋರ್ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಅಂತ ಬರಿಬೋದು. ಇಷ್ಟು ಸರಳವಾಗಿ ನಾವು ಸಾಧಿಸ್ಬೋದು. ಈ ಥರ ಲಾಜಿಕಲಿ ನಾವು ಪ್ರೂವ್ ಮಾಡ್ಬೋದು. ಯಾವುದೇ ಬಾಯ್ಪಟ್ಟು ಮಾಡೋ ಅಗತ್ಯತೆ ಇಲ್ಲ. ಮಾಡಿದ್ರೆ ನಮಗೆ 4ಕ್ಕೆ 4 ಅಂಕಗಳು ಸಿಗ್ತಾವೆ. ಇವೆರಡು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ತರಗತಿಯಲ್ಲಿ ನಾವು ಉಳಿದ 4 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ, ಕೊನೆಯ ಭಾಗವನ್ನು ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.